ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಆಗಸ್ಟ್ ತಿಂಗಳ 16ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು, ಕಣ್ಣುಗಳು ತೆರೆಯಬೇಕು, ಆಗ ಕುರುಡರ ಕಣ್ಣು ಕಾಣುವುದು, ಕಿವುಡರ ಕಿವಿ ಕೇಳುವುದು, ಕುಂಟನು ಜಿಂಕೆಯಂತೆ ಹಾರುವನು, ಮೂಕನ ನಾಲಿಗೆಯು ಹರ್ಷಧ್ವನಿಗೈಯುವುದು. ಯೆಶಾಯ 35:5. ಒಮ್ಮೆ ಒಬ್ಬ ಕುರುಡ ಸಹೋದರ ಒಬ್ಬನನ್ನು ಕೇಳಿದನು, ಸರ್, ಆಕಾಶ ಎಂದರೇನು? ಅದು ಹೇಗಿರುತ್ತದೆ? ಮತ್ತು ಆ ವ್ಯಕ್ತಿಯು ಆಕಾಶದ ಬಗ್ಗೆ ಸಂಕ್ಷಿಪ್ತ ವಿವರಣೆಯನ್ನು ನೀಡಿದನು. ಇದು ನೀಲಿ ಬಣ್ಣದ್ದಾಗಿದೆ ಎಂದು ಅವನು ಹೇಳಿದಾಗ, ಕುರುಡನು ಕೇಳಿದ, ಈ ನೀಲಿ ಬಣ್ಣ ಯಾವುದು, ಹೇಗಿರುತ್ತದೆ ಎಂಬುದಾಗಿ. ಆ ವ್ಯಕ್ತಿಯು ಅದರ ಬಗ್ಗೆ ಯೋಚಿಸಿದನು. ನೀಲಿ ಬಣ್ಣವು ಹೇಗೆ ಕಾಣುತ್ತದೆ ಎಂದು ಅವನಿಗೆ ತಿಳಿದಿದ್ದರೂ ಅವನು ಆ ಕುರುಡನಿಗೆ ಹೇಗೆ ಅರ್ಥ ಮಾಡಿಕೊಳ್ಳಬಹುದು? ಆತ್ಮಿಕವಾಗಿ ಕುರುಡರಾಗಿರುವವರು ದೈಹಿಕವಾಗಿ ಕುರುಡರಂತೆ ಕರುಣಾಜನಕರಾಗಿದ್ದಾರೆ. ಅವರಿಗೆ ದೇವರ ಬಗ್ಗೆ, ಸ್ವರ್ಗೀಯ ರಾಜ್ಯದ ಬಗ್ಗೆ ಅಥವಾ ಶಾಶ್ವತ ಸಂತೋಷದ ಬಗ್ಗೆ ಏನು ತಿಳಿದಿರುವುದಿಲ್ಲ. ಕರ್ತನು ಹೇಳುತ್ತಾನೆ, ಕಣ್ಣುಗಳಿರುವ ಕುರುಡರನ್ನು ಮತ್ತು ಕಿವಿಗಳಿರುವ ಕಿವುಡರನ್ನು ಹೊರಗೆ ತನ್ನಿ. ಯೆಶಾಯ 43:8. ಯೆಹೋವನು ತನ್ನ ಬಳಿಗೆ ಬರುವ ಕುರುಡರಿಗೆ ದೃಷ್ಟಿ ತೆರೆಯುತ್ತಾನೆ. ಒಮ್ಮೆ ಇಬ್ಬರು ಕುರುಡರು ಕರ್ತನಾದ ಯೇಸುವನ್ನು ಹಿಂಬಾಲಿಸಿದರು. ದಾವೀದನ ಕುಮಾರನೇ, ನಮ್ಮ ಮೇಲೆ ಕರುಣಿಸು. ಮತ್ತು ಯೇಸು ಅವರಿಗೆ, ನಾನು ಇದನ್ನು ಮಾಡಬಲ್ಲೆ ಎಂದು ನೀವು ನಂಬುತ್ತೀರಾ ಎಂದು ಕೇಳಿದನು. ಅದಕ್ಕೆ ಅವರು ಆತನಿಗೆ, ಹೌದು ಕರ್ತನೇ ಎಂದರು. ನಂತರ ಆತನು ಅವರ ಕಣ್ಣುಗಳನ್ನು ಮುಟ್ಟಿದನು. ನಿಮ್ಮ ನಂಬಿಕೆಯ ಪ್ರಕಾರ ಅದು ನಿಮಗೆ ಆಗಲಿ. ಮತ್ತು ಅವರ ಕಣ್ಣುಗಳು ತೆರೆಯಲ್ಪಟ್ಟವು. ಮತ್ತಾಯ 9:27-30. ಕರ್ತನಾದ ಯೇಸು ಹೇಳಿದನು, ಆತನು ಅವರಿಗೆ ಪ್ರತ್ಯುತ್ತರವಾಗಿ, ಕುರುಡರಿಗೆ ಕಣ್ಣು ಬರುತ್ತವೆ, ಕುಂಟರಿಗೆ ಕಾಲು ಬರುತ್ತವೆ, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ, ಕಿವುಡರಿಗೆ ಕಿವಿ ಬರುತ್ತವೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ. ನೀವು ಹೋಗಿ ಕಂಡು ಕೇಳುವವುಗಳನ್ನು ಯೋಹಾನನಿಗೆ ತಿಳಿಸಿರಿ. ಮತ್ತಾಯ 11:4-5. ಕರ್ತನಾದ ಯೇಸು ಹೆಚ್ಚಿನ ಸೇವೆಯು ಗುಣಪಡಿಸುವುದು ಮತ್ತು ಅದ್ಭುತಗಳನ್ನು ಮಾಡುವುದನ್ನು ಒಳಗೊಂಡಿತ್ತು. ಕರ್ತನು ಕುರುಡರನ್ನು ಕಂಡು ಕನಿಕರಪಟ್ಟು ಅವರಿಗೆ ದೃಷ್ಟಿಯನ್ನು ಕೊಟ್ಟು ಆಶೀರ್ವದಿಸಿದನು. ವಾಕ್ಯವು ಹೇಳುತ್ತದೆ, ದೆವ್ವ ಹಿಡಿದ ಕುರುಡನು ಮೂಕನೂ ಆಗಿರುವ ಒಬ್ಬನನ್ನು ಆತನ ಬಳಿಗೆ ಕರೆತಂದರು. ಆತನು ಅವನನ್ನು ಸ್ವಸ್ಥ ಮಾಡಲು ಆ ಮೂಕನಿಗೆ ಬಾಯಿ, ಕಣ್ಣು ಎರಡೂ ಬಂದವು. ಮತ್ತಾಯ 12:22. ಒಮ್ಮೆ ಒಬ್ಬ ಸಹೋದರಿ ತನ್ನ ಸಾಕ್ಷ್ಯವನ್ನು ಈ ಕೆಳಗಿನಂತೆ ಹಂಚಿಕೊಂಡಳು. ನನ್ನ ಕಣ್ಣುಗಳು ಇದ್ದಕ್ಕಿದ್ದಂತೆ ಮಸುಕಾಗಲು ಪ್ರಾರಂಭಿಸಿದವು. ನನಗೆ ಸತ್ಯವೇದವನ್ನು ಓದಲಾಗಲಿಲ್ಲ ಮತ್ತು ಯಾರನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ನನಗಾಗಿ ಪ್ರಾರ್ಥಿಸುವಂತೆ ನಾನು ಅನೇಕ ದೇವರ ಸೇವಕರನ್ನು ವಿನಂತಿಸಿದೆ. ಒಂದು ರಾತ್ರಿ ನನ್ನ ದೃಷ್ಟಿಗಾಗಿ ನಾನು ಕರ್ತನನ್ನು ಮನಪೂರ್ವಕವಾಗಿ ಪ್ರಾರ್ಥಿಸಲು ನಿರ್ಧರಿಸಿದೆ. ರಾತ್ರಿ 10 ಗಂಟೆಗೆ ನಾನು ಮಂಡಿಯೂರಿ ಕುಳಿತು ಬೆಳಗಾಗುವವರೆಗೂ ಪ್ರಾರ್ಥಿಸಿದೆ. ದೇವರೊಂದಿಗೆ ಸೆಣಸಾಡುತ್ತಿದ್ದೆ. ಬಾರ್ತಿಮಾಯನಿಗೆ ದೃಷ್ಟಿಯನ್ನು ಪುನಃಸ್ಥಾಪಿಸಿದ ಕರ್ತನನ್ನು ನಾನು ಗುಣಪಡಿಸಲು ಮತ್ತು ನನ್ನ ದೃಷ್ಟಿಯನ್ನು ಪುನಃಸ್ಥಾಪಿಸಲು ಕೇಳಿದೆ. ಕರ್ತನ ದಿನದವರೆಗೂ ನನಗೆ ದೃಷ್ಟಿ ಬರಲಿ ಎಂದು ಪ್ರಾರ್ಥಿಸಿದೆ ಮತ್ತು ಕರ್ತನು ಅದ್ಭುತವಾಗಿ ನನ್ನ ದೃಷ್ಟಿಯನ್ನು ಪುನಃಸ್ಥಾಪಿಸಿದನು. ದೇವರ ಮಕ್ಕಳೇ, ದೃಷ್ಟಿಯಿಲ್ಲದೆ ಈ ಜಗತ್ತಿನಲ್ಲಿ ಬದುಕುವುದು ತುಂಬ ಕರುಣಾಜನಕವಾಗಿದೆ. ಆದ್ದರಿಂದ ಆತನು ನಮಗೆ ದಯಪಾಲಿಸಿದ ಕಣ್ಣುಗಳು ಮತ್ತು ದೃಷ್ಟಿಗೆ ನಾವು ಶಾಶ್ವತವಾಗಿ ಕೃತಜ್ಞರಾಗಿರಬೇಕು. ನೆನಪಿಡಿ, ಮೂಕರಾಗಿದ್ದವರು ಮಾತನಾಡಿದ್ದನ್ನು, ಕೈಕಾಲಿಲ್ಲದವರು ಸ್ವಸ್ಥವಾದದ್ದನ್ನು, ಕುಂಟರಿಗೆ ಕಾಲು ಬಂದದ್ದನ್ನು,
ಕುರುಡರಿಗೆ ಕಣ್ಣು ಬಂದದ್ದನ್ನು ಜನರು ಕಂಡು ಆಶ್ಚರ್ಯಪಟ್ಟು ಇಸ್ರಾಯೇಲ್ ಜನರ ದೇವರನ್ನು ಕೊಂಡಾಡಿದರು. ಮತ್ತಾಯ 15:31. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.